ಪಾಪವೆಂಬುದೇನು ಸುಲಭ ಸಾಧನೆಯಲ್ಲ, ತಾಪದಿಂಬೇಯದವನದನೆಸೆಪನಲ್ಲ. ವಾಪಿಯಾಳವ ತಡದಿ ನಿಂತಾತನರಿವನೆ, ಪಾಪಿಯದೆಯೊಳ ಕಿಳಿಯೋ ಮಂಕುತಿಮ್ಮ. ಸುಮಾರು ಸತಿ ಅನ್ಕೊಂಡಿರ್ತೀವಿ ಕೆಟ್ಟ ಕೆಲಸ ಮಾಡೋದು ಸುಲಭ, ಒಳ್ಳೆ ಕೆಲಸ ಮಾಡೋದು ಕಷ್ಟ ಅಂತ. ಅಂದರೆ ಒಳ್ಳೆ ಬುದ್ಧಿ, ಒಳ್ಳೆ ವಿಷಯಗಳನ್ನು ಕಲ್ತ್ಕೊಳ್ಳೋದು ಕಷ್ಟ ಅಂತ. ಆದರೆ ಗುಂಡಪ್ಪನವ್ರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಪಾಪ ಮಾಡೋದು ಕೂಡ ಕಷ್ಟ ಅಂತೆ. ಅಂದರೆ ಅದನ್ನು ಕೂಡ ಏನು ಸುಲಭವಾಗಿ ಯಾರು ಮಾಡಿಬಿಡಲ್ಲ. ಅಂದರೆ ಪಾಪ ಮಾಡೋದು ಅನ್ನೋದು ಯಾರಿಗೂ ಕೂಡ ಹುಟ್ಟತಾನೆ ಬಂದಿರಲ್ಲ. ಅವರಿಗೆ ಏನೋ ಒಂದಿಷ್ಟು ಮಾನಸಿಕವಾಗಿ ಬಳಲ್ತಾ ಇರ್ತಾರೆ, ಅಥವಾ ಇನ್ನೇನೋ ಅವರಿಗೆ ಕೊರತೆಗಳು ಕಾಣಿಸಿರುತ್ತೆ. ಅದಕ್ಕೋಸ್ಕರ ಒಂದಿಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿರ್ತಾರೆ. ನಾವು ಹೇಗೆ ಬಾವಿ ದಡದಲ್ಲಿ ನಿಂತ್ಕೊಂಡು ಬಾವಿ ಎಷ್ಟು ಆಳ ಇದೆ ಅಂತ ನೋಡೋಕ್ಕಾಗಲ್ವೋ, ಅದೇ ರೀತಿ ಒಬ್ಬ ವ್ಯಕ್ತಿ ಕೆಟ್ಟ ಕೆಲಸನ ಯಾತಕ್ಕೆ ಮಾಡಿದ್ದಾನೆ ಅಂಥೇಳಿ ಅವನನ್ನು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಅವನನ್ನು ದೂಷಿಸೋದಕ್ಕಾಗಲ್ಲ. ಹಾಗಾಗಿ ಅವನ ಎದೆಯೊಳಕ್ಕೆ ಹೋಗಿ ಅವನು ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಹುಡುಕಿದ್ರೆ ಒಳ್ಳೆಯದು ಅನ್ನೋದನ್ನು ಗುಂಡಪ್ಪನವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.